ಹಲೋ ಪ್ರಿಯ ವೀಕ್ಷಕರೇ, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನವರಾತ್ರಿಯ 4ನೇ ದಿನದಂದು ಯಾವ ದೇವಿಯನ್ನು ಪೂಜಿಸುತ್ತಾರೆ ಮತ್ತು ಅದರ ವಿಶೇಷತೆಗಳು ಏನೆಂದು ತಿಳ್ಕೊಳ್ಳೋಣ. ದುರ್ಗಾಮಾತೆಯ 4ನೆಯ ಅವತಾರ ಕೂಷ್ಮಾಂಡ ದೇವಿ, ಅಂದರೆ ಸಂಸ್ಕೃತದಲ್ಲಿ ಕುಂಬಳಕಾಯಿ ಎಂದು ಅರ್ಥ. ಕಿರುನಗೆಯಲ್ಲಿ ಸುಲಭವಾಗಿ ಬ್ರಹ್ಮಾಂಡವನ್ನು ಸೃಷ್ಟಿಸಿದ್ದರಿಂದ ಈಕೆಗೆ ಕೂಷ್ಮಾಂಡ ಎನ್ನುವ ಹೆಸರು. ಈಶತ್ ಅಂದರೆ ಹಾಸ್ಯದಲ್ಲೇ ಬ್ರಹ್ಮಾಂಡವನ್ನು ರಚಿಸಿದಳು. ಈ ಸೃಷ್ಟಿಗೆ ಮೊದಲು 4 ಕಡೆ ಅಂಧಕಾರ ಆವರಿಸಿದಾಗ ಕೂಷ್ಮಾಂಡ ತೇಜಸ್ಸಿನಿಂದ ದಶದಿಶೆಗಳು ಪ್ರಕಾಶವಂತವಾಗುತ್ತವೆ. ಈ ಮಾತೆ ಸೃಷ್ಟಿಗೆ ಆದಿಶಕ್ತಿ. ಸೂರ್ಯಮಂಡಲ ನಿವಾಸವಾಗುವ ಶಕ್ತಿ ಸಾಮರ್ಥ್ಯಗಳಿವೆ. ಕೂಷ್ಮಾಂಡ ದೇವಿ ಸಿಂಹವಾಹಿನಿ, 8 ಭುಜಗಳಿರುವುದರಿಂದ ಅಷ್ಟಭುಜ ದೇವಿ ಎನ್ನುವ ಹೆಸರು. 7 ಕೈಗಳಲ್ಲಿ ಬಾಣ, ಧನಸ್ಸು, ಕಮಲ, ಅಮೃತ ಕಳಸ, ಚಕ್ರ, ಗದೆ, 8ನೇ ಕೈಯಲ್ಲಿ ಸರ್ವಸಿದ್ಧಿ ನಿಧಿಗಳನ್ನು ಪ್ರಸಾದಿಸುವ ಅದ್ಭುತವಾದ ಜಪಮಾಲೆ ಧರಿಸಿರುತ್ತಾಳೆ. ಇವರಿಗೆ ಕೂಷ್ಮಾಂಡ ಬಲಿ ಅತ್ಯಂತ ಪ್ರೀತಿಪಾತ್ರವಾದದ್ದು. ಈ ದೇವಿಯನ್ನು ಪೂಜಿಸುವುದರಿಂದ ಆಯಸ್ಸು, ಯಶಸ್ಸು, ಬಲ, ಐಶ್ವರ್ಯ ಲಭ್ಯವಾಗುತ್ತದೆ. ಭಕ್ತಿಯಿಂದ ನಿರ್ಮಲ ಮನಸ್ಸಿನಿಂದ ಸಣ್ಣ ಸೇವೆ ಮಾಡಿದರೂ ಸಂತೃಪ್ತಳಾಗುತ್ತಾಳೆ. ಹಾಗೂ ನಿಮ್ಮ ಏನೇ ಕೋರಿಕೆಗಳು ಇದ್ದರೂ ಈಡೇರುತ್ತದೆ. ಇವರಿಗೆ ಅರಿಶಿಣದ ಬಣ್ಣ ಪ್ರೀತಿಕರ. ನಂತರ ಅಖಂಡ ದೀಪಾರಾಧನೆ ಮಾಡಬೇಕು. ಸುಖ ಸಮೃದ್ಧಿಯನ್ನು ಈ ತಾಯಿ ನೀಡುತ್ತಾಳೆ. ಇನ್ನು ಈ ಶ್ಲೋಕವನ್ನು ಪಠಿಸಿ ಪೂಜಿಸಬೇಕು. ಶ್ಲೋಕವನ್ನು ಉಚ್ಚರಿಸುವಾಗ ಎಲ್ಲೂ ಸಹ ತಪ್ಪಿರಬಾರದು. ನೋಡಿದ್ರಲ್ಲ ವೀಕ್ಷಕರೇ, ಈ ಪುಟ್ಟ ಮಾಹಿತಿ ನಿಮಗೆ ಇಷ್ಟ ಆದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು.